ಗೂಟ ಇದ್ದರೆ ಈ ತರ ಇರಬೇಕು. ಈ ತರಹದ ಗೂಟದಿಂದ ಒಳ್ಳೆ ನೆಮ್ಮದಿ ಸಿಗುತ್ತದೆ ಎಂದು ಖುದ್ದಾಗಿ ಶಿಲ್ಪ ಅವರೇ ಮಾಹಿತಿ ಹಂಚಿಕೊಂಡಿದ್ದಾರೆ. ಯಜಮಾನರ ಗೂಟದಿಂದ ತೃಪ್ತಿ ಆಗಲ್ಲ, ಅದಕ್ಕೆ ಶಿಲ್ಪ ಅವರು ಈ ತರಹದ ಗೂಟ ಹುಡುಕುತ್ತಿದ್ದಾರೆ. ವಯ 46, ಕೊಪ್ಪಳದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಅಂಡ್ ಈಕೆ ಹತ್ತಿರ ಸ್ನೇಹಿತರೆ ವೋಲ್ವೋ 240 ಒಂದು ಕಾರ್ ಇದೆ. ಸೊ ಇವಳಿಗೆ ಇಷ್ಟ ಆಗುವಂತ ಗೂಟ ಸಿಕ್ಕಿದ್ರೆ ಖಂಡಿತ ಇದೇ ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಅನಿಸಿಕೆ ತಿಳಿಸಿ. ಹೆಚ್ಚು ಸುಖ ಕೊಡುವ ಗೂಟ ನೋಡಿ ಈ ರೀತಿ ಇರುತ್ತೆ. ಮೂಲಂಗಿಯ ಮುಂದಿನ ಭಾಗ ಒಳ್ಳೆ ದಪ್ಪ ಇರಬೇಕು. ಗೂಟದ ಮುಂದಿನ ಭಾಗವೇ ತೂತಿನ ಬುಡಕ್ಕೆ ಹೋಗಿ ಗುದ್ದುತ್ತದೆ. ಸೊ ಈ ರೀತಿ ಗುದ್ದಿದರೆ ಒಳ್ಳೆಯ ಒಂದು ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಪ್ಪಾಗಿ ಇದ್ದರೂ ಪರವಾಗಿಲ್ಲ, ಮುಂದಿನ ಭಾಗ ಏನಿರುತ್ತೆ ಅದು ಒಳ್ಳೆ ದಪ್ಪ ಇರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ತೂತು ಅಗಲವಾದಷ್ಟು ಮಾಡಿಸಿಕೊಳ್ಳುವಾಗ ತೂತು ಅಗಲವಾದಷ್ಟು ಹೆಚ್ಚು ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪುರುಷರ ಮೂಲಂಗಿ ಚಿಕ್ಕದು ಆಗಿದ್ದರೆ ಮಾಡುವಾಗ ಚಪಾತಿಯಿಂದ ಸಂಪೂರ್ಣ ರಸ ಹೊರಗೆ ಬರೋದಿಲ್ಲ ಅಂಡ್ ಚಪಾತಿ ಕೂಡ ಸಂಪೂರ್ಣವಾಗಿ ಅಗಲವಾಗುವುದಿಲ್ಲ. ಸೊ ಹೀಗಾಗಿ ಅಷ್ಟೊಂದು ಮಜಾ ಬರುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಪ್ಪ ಮೂಲಂಗಿಯಿಂದ ನಿಧಾನವಾಗಿ ಮಾಡಿದರೂ ಪರವಾಗಿಲ್ಲ, ಒಳ್ಳೆಯ ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಈಕೆಗೆ ಇಷ್ಟ ಇರುವಂತಹ ಗೂಟ ಸಿಕ್ಕಿದ್ರೆ ವೋಲ್ವೋ 240. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಳೆ ಜೀಪ್, ಇದೇ ಜೀಪ್ ಅಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ ಸ್ನೇಹಿತರೆ ಅಂಡ್ ಒಳಗಡೆ ಮಾಡಿಸಿಕೊಳ್ಳುವುದಕ್ಕೆ ರೆಡಿ ಇದ್ದೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಜೀಪ್ನ ಬ್ಯಾಕ್ ಸೈಡ್ ಒಂದು ಫೋಟೋ ನೋಡ್ಬೋದು. ಹೆಡ್ ಲ್ಯಾಂಪ್ಸ್ ಆಗಿರಲಿ ಅಂಡ್ ಬ್ಯಾಕ್ ಸೈಡ್ ಗ್ರಿಲ್ ಆಗಿರಲಿ ತುಂಬಾನೇ ಸಿಂಪಲ್ ಆಗಿರುತ್ತೆ. ಯಾಕೆಂದ್ರೆ 1994 ಮಾಡೆಲ್ ಜೀಪ್ ಆಗಿರುತ್ತೆ, ವೋಲ್ವೋ ಜೀಪ್. ಈ ಒಂದು ಕಾರಲ್ಲಿ ಸ್ನೇಹಿತರೆ 2.3 ಲೀಟರ್ಸ್ ಇನ್ಲೈನ್ 4 ಇಂಜಿನ್ಸ್ B230F ಒಂದು ಇಂಜಿನ್ ಇರುತ್ತೆ, ಪವರ್ಫುಲ್ ಇಂಜಿನ್. ಈ ಒಂದು ಇಂಜಿನ್ 415 ಅಂಡ್ 136 ಪವರ್ ಪ್ರೊಡ್ಯೂಸ್ ಮಾಡುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಸೇಫ್ಟಿ ಫೋಕಸ್, ಇಟ್ ಹ್ಯಾಡ್ ರೆನ್ಫೋರ್ಸ್ಡ್ ಕ್ರಂಪಲ್ ಜೂನ್ಸ್, ಎ ರಿಗಿಡ್ ಪ್ಯಾಸೆಂಜರ್ಸ್ ಕಂಪಾರ್ಟ್ಮೆಂಟ್ ಅಂಡ್ ಎನರ್ಜಿ ಅಬ್ಸರ್ವಿಂಗ್ ಬಂಪರ್ಸ್ ಮೇಕಿಂಗ್ ಇಟ್ ಒನ್ ಆಫ್ ದ ಸೇಫ್ಟಿ ಕಾರ್ಸ್ ಆಫ್ ಇಟ್ಸ್ ಟೈಮ್. ಸೊ ಈ ಒಂದು ಕಾರ್ನ ಬಂಪರ್ ಏನಿರುತ್ತೆ ಇದು ಸೇಫ್ಟಿ ಸಲುವಾಗಿ ಬೆಸ್ಟ್. ಫ್ರಂಟ್ ಸೈಡ್ ಅಲ್ಲಿ ಇರ್ತಕ್ಕಂಥ ಬಂಪರ್ ಕಾರ್ಗೆ ಸೇಫ್ಟಿ ಕೊಡುತ್ತೆ, ಫುಲ್ ಪ್ರೊಟೆಕ್ಟ್ ಮಾಡುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಇದರ ಒಂದು ಹೆಡ್ಲೈಟ್ಸ್ ಏನಿರುತ್ತೆ ಸ್ನೇಹಿತರೆ ರೆಕ್ಟಾಂಗಲ್ ಒಂದು ಸೇಪ್ ಅಲ್ಲಿ ಇದೆ. ಸೊ ನೀವು ಕೂಡ ನೋಡ್ತಾ ಇರಬಹುದು. ಅದೇ ರೀತಿ ಫ್ರಂಟ್ ಗ್ರಿಲ್ ಸ್ವಲ್ಪ ವೈಡ್ ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಸೊ ಹೀಗಾಗಿ ಸ್ನೇಹಿತರೆ 1994 ಮಾಡೆಲ್ ಕಾರ್ ಆಗಿದ್ದು ಇನ್ನೂ ಒಳ್ಳೆ ಒಂದು ಲುಕ್ ಇದೆ, ಮಾಡರ್ನ್ ಲುಕ್ ಇದೆ. ಸೊ ನೋಡ್ಬೋದು. ಸೊ ಇದೇ ವೋಲ್ವೋ 240 ಕಾರಲ್ಲಿ ಬಂದು ಭೇಟಿ ಆಗುತ್ತೇನೆ ಎಂದು ಮಾಹಿತಿ ತಿಳಿಸಿದ್ದಾರೆ.